ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಸಾಲ ಪೂರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ಹೇಳ್ತಿದ್ದೀನಿ ಬನ್ನಿ. ನೋಡಿ, ಪುಟಾಣಿ, ಕೊಬ್ಬರಿ, ಇದು ಹಸಿ ಕೊಬ್ಬರಿ ಇದ್ದರೆ ತೊಗೊಳ್ಬೋದು, ಇದು ಒಣ ಕೊಬ್ಬರಿ ನನ್ನ ಹತ್ರ ಇದ್ದು, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು, ಮತ್ತು ಚಕ್ಕೆ, ಲವಂಗ, ಇದು ಒಂದು ಮಸಾಲ ಫ್ಲವರು, ಕೊತ್ತಂಬರಿ, ಮತ್ತು ಇದು ಎಲ್ಲ ಮಸಾಲನ್ನ ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಮತ್ತು ಇದನ್ನು ಏನು ಮಾಡಬೇಕಂದ್ರೆ ಬಟಾಣಿ ಮತ್ತು ಆಲೂಗಡ್ಡೆನ ಒಂದು 5 ವಿಜಿಲ್ ಹೊಡೆದು ಕುದಿಸಿಟ್ಕೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋತೀನಿ ನಾನು. ಎಲ್ಲ ಮಸಾಲನ ಮಿಕ್ಸಿಗೆ ಸಣ್ಣಾಗಿ ತಡ್ಕೊಳ್ಬೇಕು. ತುರ್ಕೊಂಡ್ಬಿಟ್ಟು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಕಡಲೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆಗಲಿ. ಒಂದು ಅರ್ಧದಷ್ಟು ಬೇ ಲೀಫು, ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಕೆಂಪಗಾಗ್ತಾ ಇದೆ. ಈಗ ಇದಕ್ಕೆ ಟೊಮೊಟೊನ ಹಾಕೋಣ. ಟೊಮೊಟೊನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ. ಒಂದು ಟೊಮೊಟೊ ಹಚ್ಕೊಂಡಿದ್ದೆ. ಚೆನ್ನಾಗಿ ಮೆತ್ತಗೆ ಫ್ರೈ ಮಾಡ್ಕೋಬೇಕಿದೆ. ನಾನು ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅಂದರೆ ಚೆನ್ನಾಗಿ ವೆಜಿಟೇಬಲ್ಸ್ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅಂತೇಳಿ. ಫ್ರೈ ಆಗೋವರೆಗೂ ಈ ಒಂದು ಬಟಾಣಿ ಮತ್ತು ಹಾಲನ್ನ ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಮ್ಯಾಶರ್ನಿಂದ. ಇದು ಮೆತ್ತಿಗೆ ಇದು ಕುದಿಸಿಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಮತ್ತು ಬಟಾಣಿ ಚೆನ್ನಾಗಿ ಮೆತ್ತಗಾಗಿದೆ. ಇದನ್ನು ಮ್ಯಾಶರಿಂದ ಮೆತ್ತಗೆ ಮಾಡಬೇಕು. ಮೆತ್ತಗಾಗಿದೆ, ಇದು ಮೆತ್ತಗಾಗಿದೆ. ಇಲ್ಲಿ ಫ್ರೈ ಆಗ್ತಾ ಇದೆ. ಟೊಮೆಟೊ ಎಲ್ಲ ಮೆತ್ತಗಾಗ್ತಿದೆ. ಇದಕ್ಕಿವಾಗ ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ಜೀರಾ ಪುಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದು. ಸಾಲ್ಟ್ ಸ್ವಲ್ಪ ಹಾಕ್ಕೊಂಡಿದ್ನೆಲ್ಲ ಫ್ರೈ ಆಗಬೇಕಾದ್ರೆ, ಆಮೇಲೆ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿರ್ತೀವಿ ಲಾಸ್ಟಲ್ಲಿ. ಮತ್ತು ಇದು ಮಿಕ್ಸಿಗೆ ಹಾಕ್ಕೊಂಡಿಟ್ಟಿದ್ನಲ್ಲ ಮಸಾಲಾನ, ಇದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರನ ಸ್ವಲ್ಪ ಫ್ರೈ ಮಾಡಬೇಕು. 1-2 ನಿಮಿಷ ಹೀಗೆ ಸ್ವಲ್ಪ ಫ್ರೈ ಮಾಡಿದ್ರೆ ಎಣ್ಣೆ ಬಿಡುತ್ತೆ. ಇದಕ್ಕೆ ಈಗ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಆಲೂಗಡ್ಡೆ ಬಟಾಣಿಗೆ ಮಸಾಲಾನ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದು ಚೆನ್ನಾಗಿ ಬೆರೆತಿದೆ. ಈಗ ಸ್ವಲ್ಪ ಕುದಿಲಿ, ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದ ನಂತರ ಕೊತ್ತಂಬರಿ ಹಾಕಿ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇದು ಕುದಿಲಿ ಒಂದು 5 ನಿಮಿಷ.
5 ನಿಮಿಷ ಆಗಿದೆ, ಕುದ್ದಿದೆ, ಚೆನ್ನಾಗಿ ಕುದೀತಾ ಇದೆ. ಆಯ್ತು, ಆಲ್ರೆಡಿ ಕುದ್ದೋಗಿದೆಯಲ್ಲ. ಇದೀಗ ಈ ಕೊತ್ತಂಬರಿ ಹಾಕ್ಬಿಡೋದು ಲಾಸ್ಟಲ್ಲಿ. ಕೊತ್ತಂಬರಿ ಹಾಕಿ ಮತ್ತು ಚೆನ್ನಾಗಿ ಕಲಸಿಟ್ಬಿಡೋದು. ಈಗ ಚಾಟ್ ಯಾವ ರೀತಿ ಮಾಡ್ಕೊಂಡು ತಿನ್ಬೋದು ಟೇಸ್ಟಿ ಅಂತ ಹೇಳ್ತೀನಿ ಬನ್ನಿ. ಇದು ಪೂರಿ ಮೊದಲು ಮಾಡಿಟ್ಕೊಂಡಿದ್ದೆ. ಈ ಪೂರಿನ ಇಷ್ಟು ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ಈಗ ಸಣ್ಣದಾಗಿ ಟಮಾಟೆ, ಈರುಳ್ಳಿ, ಕೊತ್ತಂಬರಿ ಮತ್ತು ಇದು ಸಣ್ಣ ಸೇವು, ಚಾಟ್ ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಚಾಟ್ ಮಸಾಲ, ಲಾಸ್ಟಲ್ಲಿ ಸೇವ್ ಹಾಕ್ಕೊಂಡ್ಬಿಟ್ಟು ಬೇಕಂದರೆ ಅದಕ್ಕೆ ನಿಮಗೆ ಸ್ವೀಟ್ ಚಟ್ನಿನ ಹಾಕ್ಕೋಬೋದು. ಟೇಸ್ಟ್ ನೋಡಿಬಿಟ್ಟು, ನನಗಿಷ್ಟೇ ಸಿಂಪಲ್ಲಾಗಿ ಇಷ್ಟ, ಹಾಗಾಗಿ ಇಷ್ಟೇ ಮಾಡಿದ್ದೀನಿ. ಕನ್ನ ಟೇಸ್ಟ್ ನೋಡು. ಓಕೆ, ಟೇಸ್ಟಿ. ಓಕೆ, ಥ್ಯಾಂಕ್ ಯು. ಓಕೆ, ನನ್ನ ಚಾನಲ್ನ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.